ನೀವು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದೀರಲ್ಲ, ಈ ತರ ಬ್ಯಾಡ್ ಕಾಮೆಂಟ್ಸ್ ಮಾಡೋರ ವಿರುದ್ಧ ಇದಕ್ಕೂ ನೆಗೆಟಿವ್ ಮಾಡೋರು ಇದ್ದಾರೆ, ತುಂಬಾ ಜನ ಮಾಡ್ತಾನೆ ಇದ್ದಾರೆ. ಈಗ ಮೊನ್ನೆ ನಾನು ಈ ಒಂದು ಮೆಸೇಜ್ ಬ್ಲಾಕ್ ಲಿಸ್ಟ್ ಅಲ್ಲಿ ನಮ್ಗೆ ಇದಾರೆ ಅಂತ ಶೇರ್ ಮಾಡ್ಕೊಂಡಿದ್ದಕ್ಕೆ ಪಬ್ಲಿಸಿಟಿ ಬಂದೇಳೆ, ಬಿಗ್ ಬಾಸ್ ಸೆಲೆಕ್ಟ್ ಆಗಿಲ್ಲ ಅದಕ್ಕೆ ಬಂದೇಳೆ. ನಾನೊಂದು ಹೇಳ್ತೀನಿ ಬಿಗ್ ಬಾಸ್ ಬಗ್ಗೆ ಮಾತಾಡೋರಿಗೆ, ಬಿಗ್ ಬಾಸ್ ಅಂತ ಅವ್ರ ಮನೆ ಅಲ್ಲ. ಬೈ ಚಾನ್ಸ್ ನಾನು ಹೋಗಿದ್ರು 3 ತಿಂಗಳ ಮೇಲೆ ಇರ್ಸ್ಕೋತಾರ ಸರ್ ಬಿಗ್ ಬಾಸ್ ಅಲ್ಲಿ? 3 ತಿಂಗಳ ಮೇಲೆ ಇರ್ಸ್ಕೋತಾರ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಇನ್ ಸ್ವರ್ಗನಾ ಸರ್ ಸಾಯಕ್ಕೆ ನಾವು ಮುಂಚೆ ಹೋಗೋದಕ್ಕೆ ಇಲ್ಲ ಅಲ್ವಾ ಸರ್? ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನನ್ನಂತ ನೇರವಾಗಿ ಮಾತಾಡೋರಿಗಲ್ಲ ಆ ಥರ ಪ್ಲಾಟ್ಫಾರ್ಮು. ಆ್ಯಂಡ್ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನಂತ ಶೋಗೆ ಹೋಗಿರೋದೇ ಒಳ್ಳೇದಾಯ್ತು ಸರ್, ಯಾಕಂದರೆ ದೇವ್ರು ಕಾಪಾಡಿದ್ದಾನೆ. ಬಿಕಾಸ್ ನಮ್ಮನ್ನ ಅವರ ಒಂದು TRP ಯೂಸ್ ಮಾಡ್ಕೊಳ್ಳೋದಾಗ್ಲಿ ಅದೆಲ್ಲ ಆಗ್ತಿತ್ತು. ಸೊ ಅದೆಲ್ಲ ಇವಾಗ ಆಗಿಲ್ಲ. ನಾನು ಅಲ್ಲಿ ಹೋಗಿ ಬಂದ್ಬಿಟ್ಟು 1.5 ತಿಂಗಳು ಇದ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಆಚೆ ಬಂದು ನಾನು ಅಲ್ಲೆಲ್ಲೋ ಆಟ ಆಡಿದ್ದೆ ಮೂಲೆಯಲ್ಲಿ, ಅವ್ರು ನಂಗೆ ತೋರಿಸೇ ಇಲ್ಲ ಅನ್ನೋ ಬದಲು ನಾನು ಹೋಗದೇ ಇರೋದೇ ಒಳ್ಳೇದಲ್ವಾ ಸರ್? ನಮ್ಮ ಕೊನೆಯದಾಗಿ ಈಗ ಪಬ್ಲಿಸಿಟಿಗೆ ಅಂತ ಹೇಳ್ತಿದ್ದಾರೆ ಕೆಲವು ಜನ. ಪಬ್ಲಿಸಿಟಿಗೆ ಆಗಿದ್ರೆ ಈ ಒಂದು ಇಶ್ಯೂ ಆದ ತಕ್ಷಣ ಸರ್ ನಾನು ಈ ಇಶ್ಯೂ ಬಗ್ಗೆ ಮಾತಾಡ್ತೀನಿ ಅಂತ ಎಲ್ಲ TV ಚಾನಲ್ ಹತ್ರ ನಾನು ಹೋಗ್ತಾ ಇದ್ದೆ. ನಾನು ಎಲ್ಲೂ ಮಾತಾಡಿಲ್ಲ. ಈ ಒಂದು ಇಶ್ಯೂನು ಅಷ್ಟೇ ನನ್ನ ಸ್ಟೋರಿಯಲ್ಲಿ ಹಾಕೊಂಡಿದ್ದೀನಿ. ಆ ಸ್ಟೋರಿಯಿಂದನೂ ತಗೊಂಡು ಒಂದಷ್ಟು ಜನ ನ್ಯೂಸ್ಗಳನ್ನ ಮಾಡಿದ್ದಾರೆ. ನ್ಯೂಸ್ಗಳನ್ನ ಮಾಡಿ ತಪ್ಪೇನಿಲ್ಲ. ಪ್ಲೀಸ್ ಕಮೆಂಟ್ ಸೆಕ್ಷನ್ಗಳನ್ನ ಆಫ್ ಮಾಡಿ. ನೀವೇನೋ ಇವತ್ತಿನ ನ್ಯೂಸ್ ಅಂತ ಹಾಕ್ಬಿಡ್ತೀರಾ, ಅದಾದಮೇಲೆ ಅವ್ರು ನಮ್ಮನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ತಾರೆ, ಡಗಾರು ಸೂಳೆ ನೀವು ಪಬ್ಲಿಸಿಟಿಗೆ ಬಂದಿದ್ಯಾ, ಅದಕ್ಕೆ ನಿಮಗೆ ಬಿಗ್ ಬಾಸಲ್ಲಿ ಸೆಲೆಕ್ಟ್ ಮಾಡಿಲ್ಲ, ಓಡಿಸ್ಬಿಟ್ರು, ಅದು ಇದು ಅಲ್ಲ ಅಂತ ಎಲ್ಲ ಮಾಡ್ತಾರೆ. ಸೊ ದಯವಿಟ್ಟು ನೀವುಗಳೇ ಈ ವಿಡಿಯೋನ ಪೋಸ್ಟ್ ಮಾಡಬೇಕಾದ್ರೆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ. ನಮ್ಗೆ ಏನಕ್ಕೆ ಬೇಕು ಕಮೆಂಟ್ಸು? ಆ್ಯಂಡ್ ನ್ಯೂಸ್ ಹಾಕಬೇಕಾದ್ರೆ ತಮ್ನೇಲ್ನ ಯೆಲ್ಲೋ ಕಲರ್ ರೆಡ್ ಕಲರಲ್ಲಿ ಎದ್ದು ಕಾಣೋ ಥರ ಹಾಕ್ತೀರಾ. ಹಾಕಿ ನರೇಟಿವ್ಸ್ ಯಾಕೆ ರಾಂಗ್ ಆಗಿ ಹಾಕ್ತೀರಾ? ಇವಾಗ ನಾನು ಮಾತಾಡಿರೋದು ತಮ್ನೇಲಲ್ಲಿ ಇದ್ರೆ ಓಕೆ, ಇಲ್ಲಿರೋದನ್ನೆಲ್ಲ ಏನಕ್ಕೆ ಹಾಕ್ತೀರಾ? ನಿನ್ನೆ ಒಂದು ನ್ಯೂಸ್ ನೋಡಿದೆ, ಕಾಮಿಡಿ ಥರ ಇತ್ತು, ನನಗೆ ನಗು ಬಂತು. ಇದನ್ನು ಬ್ಲಾಕ್ ಲಿಸ್ಟಲ್ಲಿ ಇದ್ದಾರೆ ಅಂತ ಹೇಳಿಕೊಂಡ ಚಿತ್ರಲ್ ನಟಿಗೆ ನೋಟಿಸ್ ಹೋಗಿದೆ ಅಂತೆ. ಇವಾಗ ಚಿತ್ರಲ್ಲೂ ಸಂಕಷ್ಟದಲ್ಲಿ ಇದ್ದಾರಂತೆ ಅಂತ ಈ ವಾಯ್ಸಲ್ಲಿ. ಐ ವಾಸ್ ಸ್ಮೈಲಿಂಗ್ ಅಟ್ ದಟ್ ನ್ಯೂಸ್ ಬಿಕಾಸ್ ನನಗೆ ನೋಟಿಸ್ ಬರೋದನ್ನ ಸ್ಟೇಷನಿಂದ ನಂಗೆ ಬರುತ್ತೆ ಕಾಲ್ ಫಸ್ಟು. ನಿಮ್ಗೆ ಹೇಳಲ್ಲ ಅವರು, ಚಿತ್ರಲ್ಗೆ ನೋಟಿಸ್ ಕಳಿಸ್ತಾ ಇದ್ದೀವಿ ಪ್ಲೀಸ್ ನ್ಯೂಸ್ ಹಾಕಿ ಅಂತ ನಿಮ್ಗೆ ಹೇಳಲ್ಲ. ಹಾಕೋರು ಯಾರು ಗೊತ್ತಾ ಮ್ಯಾಮ್, ಅವರು ಎಲ್ಲೂ ಬರಲ್ಲ ಹೊರಗಡೆ, ವಾಯ್ಸ್ ಮಾಡ್ಬಿಟ್ಟು ಹಾಕ್ತಾರೆ. ಎಕ್ಸಾಕ್ಟ್ಲಿ, ನನಗೆ ನಗು ಬರ್ತಾಯ್ತಾ ನ್ಯೂಸ್ ನೋಡಿ ಇವಾಗ ನನಗೆ ಗೊತ್ತಾಗ್ತಿದ್ದಿಲ್ಲ ಎಷ್ಟು ಒಂದು ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ದಯವಿಟ್ಟು ಆದಷ್ಟು ಈ ಒಂದು ನ್ಯೂಸ್ಗಳನ್ನ ನೋಡೋದು ಕಮ್ಮಿ ಮಾಡಿ. ಮೇಡಮ್ ಹಿಂದೆ ಇರೋರು ಅವ್ರು ಹೇಳಿದಾಗೆ ಹಿಂದೆ ಇರೋರು ಯಾರು ವಾಯ್ಸ್ ನೋಟ್ ಮಾಡಾಕ್ತಾರಲ್ಲ, ಸೊ ಆ ತರದವರು ಮಾಡ್ತಾರೆ ಅಂತವ್ರು ಮಾತ್ರ. ಆಮೇಲೆ ನೀವು ಅಷ್ಟೇ ಕವರ್ ಪಿಕ್ಚರ್ ಹಾಕ್ಬೇಕಾದ್ರೆ ನೀವಾಗ್ಲಿ ಅಥವಾ ಯಾವುದೇ ನ್ಯೂಸ್ಗಳಾಗ್ಲಿ ಕವರ್ ಪಿಕ್ಚರ್, ಇವಾಗ ಅವರ ಒಂದು ಅಕೌಂಟ್ ನನ್ನ ಬ್ಲಾಕ್ ಲಿಸ್ಟ್ ಇದೆ ಅಂತ ಹೇಳೋರು ನ್ಯೂಸ್ನ ನನ್ನ ಸ್ಟೋರಿಯಿಂದ ಎತ್ಕೊಂಡಿದ್ದೀರಾ ಪರ್ಮಿಷನ್ ಇಲ್ಲದೆ, ದಟ್ಸ್ ಆಲ್ ಫೈನ್, ಇಟ್ಸ್ ಓಕೆ. ಬಟ್ ಆ ನ್ಯೂಸ್ ಹಾಕ್ಬೇಕಾದ್ರೆ ನೀವು ಎಂಥ ಪಿಕ್ಚರ್ ಹಾಕ್ತೀರಾ? ನಾನು ಯುಗಾದಿಗೆ ಲೆಹಂಗಾ ಹಾಕೊಂಡಿರೋ ಪಿಕ್ಚರು ಇದೆ, ಸೀರೆ ಉಟ್ಕೊಂಡಿರೋ ಪಿಕ್ಚರು ಇದೆ. ಇವಾಗ ನಾನು ಉದೋ ರೇಣುಕಾ ಎಲ್ಲಮ್ಮ ಸೀರಿಯಲ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು